ಆತ್ಮೀಯರಲ್ಲಿ ವಂದನೆಗಳು. ನನ್ನ ನಲ್ಮೆಯ ಪೋಷಕರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಇತಿಹಾಸ ಆಸಕ್ತರೇ, ಜ್ಞಾನಾಸಕ್ತರೇ, ನಾನಿಂದು ನಿಮ್ಮ ಎದುರಿಗೆ ಬಾದಾಮಿ ಚಾಲುಕ್ಯರ ಮಿಲಿಟರಿಯ ವಿಷಯವನ್ನು ಕುರಿತು 2ನೇ ಸಂಚಿಕೆಯನ್ನು ತಂದಿದ್ದೇನೆ. ನೋಡುವ. ಬಾದಾಮಿ ಚಾಲುಕ್ಯರ ಮಿಲಿಟರಿ ಸೈನ್ಯವು ಕಾಲಾಳು ಪಡೆ, ಅಶ್ವದಳ, ಆನೆದಳ, ಒಂದು ಪ್ರಬಲ ನೌಕಾಪಡೆಯನ್ನು ಒಳಗೊಂಡಿತ್ತು. ಉತ್ತರ ಭಾರತದಲ್ಲಿ ಇಮ್ಮಡಿ ಪುಲಿಕೇಶಿಯ ಯಶಸ್ಸನ್ನು ಮೀರಿದ ಮುಖ್ಯ ಕಾರಣ ಇದು. ಚೀನಾದ ಪ್ರವಾಸಿ ಹುಯೆನ್ ಸಾಂಗ್ ಚಾಲುಕ್ಯರ ಸೈನ್ಯವು 100 ಆನೆಗಳನ್ನು ಹೊಂದಿತ್ತು. ಅವು ಯುದ್ಧಕ್ಕೆ ಮೊದಲು ಮಧ್ಯದ ಅಮಲಿನಲ್ಲಿದ್ದವು ಎಂದು ಬರೆದಿದ್ದಾರೆ. ತಮ್ಮ ನೌಕಾಪಡೆಯೊಂದಿಗೆ ಅವರು ಭಾರತದ ಪೂರ್ವ ಕರಾವಳಿಯ ರೇವತಿ ದ್ವೀಪ ಅಂದರೆ ಇಂದಿನ ಗೋವಾ ಮತ್ತು ಪುರಿಯನ್ನು ವಶಪಡಿಸಿಕೊಂಡರು. ರಾಷ್ಟ್ರಕೂಟ ಶಾಸನಗಳ ಪ್ರಬಲ ಚಾಲುಕ್ಯ ಸೈನ್ಯವನ್ನು ಉಲ್ಲೇಖಿಸುವಾಗ ಕರ್ನಾಟ ಬಲ ಎಂಬ ಪದವನ್ನು ಬಳಸುತ್ತವೆ. ನಾಣ್ಯಗಳು ನಗರಿ ಮತ್ತು ಕನ್ನಡ ದಂತಕಥೆಗಳನ್ನು ಹೊಂದಿದ್ದವು. ಮಂಗಳೇಶನ ನಾಣ್ಯಗಳು ಮುಂಭಾಗದಲ್ಲಿ ದೇವಾಲಯದ ಚಿಹ್ನೆ ಮತ್ತು ಹಿಂಭಾಗದಲ್ಲಿ ದೀಪಗಳ ನಡುವೆ ಅಥವಾ ದೇವಾಲಯ ಚಿಹ್ನೆ ಇತ್ತು. ಇಮ್ಮಡಿ ಪುಲಿಕೇಶಿಯು ನಾಣ್ಯಗಳ ಮುಂಭಾಗದಲ್ಲಿ ಬಲಕ್ಕೆ ಮುಖ ಮಾಡಿದ ಸಿಂಹ ಮತ್ತು ಹಿಂಭಾಗದ ದೇವಾಲಯವಿತ್ತು. ನಾಣ್ಯಗಳಲ್ಲಿ 4 ಗ್ರಾಂ ತೂಕವನ್ನು ಹೊಂದಿದ್ದವು ಮತ್ತು ಹಳೆಯ ಕನ್ನಡದಲ್ಲಿ ಅಂದರೆ ನಾವು ಪೋನು ಅಂತ ಹೇಳ್ತೇವೆ ಅಥವಾ ಹೊನ್ನು ಇನ್ನು ಕರೆಯಲಾಗ್ತಿತ್ತು, ಅಥವಾ ಘನಂ, ಕ್ವಾರ್ಟರ್ ಘನದಂತಹ ಭಾಗಗಳನ್ನು ಕೂಡ ಹೊಂದಿದ್ದವು. ಪಟ್ಟಣದ ಕಲ್ಲಿನಲ್ಲಿ ವಿಜಯೇಶ್ವರ ದೇವಸ್ಥಾನದಲ್ಲಿ ಗದ್ಯಾನ ಎಂಬ ಚಿನ್ನದ ನಾಣ್ಯವನ್ನು ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ. ಇದು ನಂತರ ವರಹ ಎಂದು ಕರೆಯಲ್ಪಟ್ಟಿತು. ಈಗ ಆರ್ಥಿಕತೆ ಬಗ್ಗೆ ನೋಡ್ಕೊಂಡು ಬರೋಣ. ವ್ಯವಸಾಯವು ರಾಜ್ಯದ ಮುಖ್ಯ ಉದ್ಯೋಗವಾಗಿತ್ತು. ಧರ್ಮ ಮತ್ತು ಸಮಾಜ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಶೈವ ಮತ್ತು ವೈಷ್ಣವ ಧರ್ಮಗಳೆರಡೂ ಪ್ರವರ್ಧಮಾನಕ್ಕೆ ಬಂದವು. ಆದರೂ ಮೊದಲನೆಯದು ಹೆಚ್ಚು ಜನಪ್ರಿಯವಾಗಿತ್ತು ಎಂದು ತೋರುತ್ತದೆ. ಬಾದಾಮಿ ರಾಜರು ವೈದಿಕ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಮತ್ತು ಐವಳಿಯಲ್ಲಿ ಜನಪ್ರಿಯ ಹಿಂದೂ ದೇವತೆಗಳಿಗೆ ದೇವಾಲಯಗಳನ್ನು ಅರ್ಪಿಸಿದರು. ರಾಜರು ಅಶ್ವಮೇಧ ಯಜ್ಞವನ್ನು ಮಾಡಿದರು. ಅವರು ವಿಷ್ಣು, ಶಿವ, ಕಾರ್ತಿಕೇಯ, ಶಕ್ತಿ, ಗಣಪತಿ, ಸೂರ್ಯ, ಸಪ್ತಮಾತೃಕ, ಲಜ್ಜಾ, ಗೌರಿ, ಫಲವತಿ ದೇವತೆ ಮುಂತಾದ ದೇವತೆಗಳು ಪೂಜಿಸಿದರು ಇತ್ಯಾದಿ. ಈ ಅವಧಿಯಲ್ಲಿ ಜೈನ ಧರ್ಮವು ಪ್ರಮುಖವಾಗಿತ್ತು. ರಾಜನು ಧರ್ಮದ ಕಡೆಗೆ ತಮ್ಮ ಪೋಷಣೆಯನ್ನು ವಿಸ್ತರಿಸಿದನು. ಜೈನ ಧರ್ಮಕ್ಕೆ ಸಮರ್ಪಿತವಾದ ಬಾದಾಮಿ ಗುಹೆಗಳಲ್ಲಿ ಕಾಣಬಹುದು. ಆಗ್ನೇಯ ಏಷ್ಯಾದಲ್ಲಿ ಪ್ರವೇಶಿಸಿದ ಬೌದ್ಧ ಧರ್ಮವು ಅವನತಿ ಹೊಂದಿತ್ತು. ಸಮಾಜ. ಬಾದಾಮಿ ಚಾಲುಕ್ಯರಲ್ಲಿ ಸಮಾಜ ಹೇಗಿತ್ತು ಎಂಬುದನ್ನು ನೋಡೋಣ. ಹಿಂದೂ ಜಾತಿ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು ಮತ್ತು ದೇವದಾಸಿಯರನ್ನು ಸರ್ಕಾರ ಗುರುತಿಸಿತು. ಕೆಲವು ರಾಜರು ಉಪಪತ್ನಿಗಳನ್ನು ಹೊಂದಿದ್ದರು ಮತ್ತು ವಿನಯವತಿ, ವಿಜಯಾಂಕನಂತಹ ವಿಧವೆಯರನ್ನು ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿರುವುದರಿಂದ ಸತಿ ಬಹುಶಃ ಗೈರು ಹಾಜರಾಗಿದ್ದರು. ಮಹಿಳೆಯರನ್ನು ಅನೇಕ ಕ್ಷೇತ್ರಗಳಲ್ಲಿ ಕಲಿತು ಪ್ರೋತ್ಸಾಹಿಸಲಾಯಿತು. ಉದಾಹರಣೆಗೆ ರಾಜಮಂದಿರದ ಮಹಿಳೆಯರು ಆಡಳಿತದಲ್ಲಿ ರಾಜಕೀಯ ಅಧಿಕಾರವನ್ನು ಅನುಭವಿಸಿದರು. ರಾಣಿ ವಿಜಯಾಂಕ ಪ್ರಸಿದ್ಧ ಸಂಸ್ಕೃತ ಕವಿ ವಿಜಯಾದಿತ್ಯನ ಮತ್ತು ಅಳುಪ ರಾಜ ಚಿತ್ರವರ್ಣದ ರಾಣಿ ತಂಗಿ ಕುಂಕುಮಾದೇವಿ ಹಲವಾರು ಅನುದಾನಗಳನ್ನು ನೀಡಿದರು ಮತ್ತು ಪುಲಿಗೇರಿಯಲ್ಲಿ ಆನೆ ಸಜ್ಜೆ ಬಸದಿ ಎಂಬ ಜೈನ ಬಸದಿಯನ್ನು ನಿರ್ಮಿಸಿದರು. ಮತ್ತು 2ನೇ ವಿಕ್ರಮಾದಿತ್ಯ ಲೋಕಮಹಾದೇವಿ ಮತ್ತು ತ್ರೈಲೋಕ್ಯ ದೇವಿ ರಾಣಿಯರು ಇದ್ದರು, ಅನುದಾನಗಳನ್ನು ನೀಡಿದರು. ಮತ್ತು ಬಹುಶಃ ಲೋಕೇಶ್ವರ ದೇವಾಲಯಗಳನ್ನು ಈಗ ವಿರೂಪಾಕ್ಷ ದೇವಾಲಯ ಎಂದು ಕರೆಯಲಾಗ್ತದೆ. ಅದು ಲೋಕೇಶ್ವರ ದೇವಾಲಯ ಮಾತ್ರವಲ್ಲದೆ ಪಟ್ಟದಕಲ್ಲಿನ ಮಲ್ಲಿಕಾರ್ಜುನ ದೇವಾಲಯವನ್ನು ಸಹ ಪವಿತ್ರಗೊಳಿಸಿದರು. ಆ ಕಾಲದ ದಾಖಲೆಗಳಲ್ಲಿ 18 ಪ್ರಾಕೃತಿಕ ಅಥವಾ ಜಾತಿಗಳನ್ನು ಉಲ್ಲೇಖಿಸಲಾಗಿದೆ. ವೇಶ್ಯಾವಾಟಿಕೆಯನ್ನು ಗುರುತಿಸಲಾಯಿತು ಮತ್ತು ವೇಶ್ಯೆಯರನ್ನು ಕೀಳಾಗಿ ನೋಡಲಾಗಲಿಲ್ಲ. ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯದ ಬಗ್ಗೆ ನೋಡೋಣ. ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯದ ಬೆಳವಣಿಗೆ. ಅಗ್ರಹಾರಗಳು, ಬ್ರಹ್ಮಪುರಿಗಳು ಮತ್ತು ಘಟಿಕಾಗಳಂತಹ ಶಿಕ್ಷಣ ಸಂಸ್ಥೆಗಳು ರಾಜವಂಶದ ಪ್ರಬುದ್ಧ ಆಡಳಿತಗಾರರಿಂದಾಗಿ ಸ್ಥಗಿತಗೊಂಡಿವೆ. ಈ ಅವಧಿಯಲ್ಲಿ ವಿಸ್ತರಿಸುತ್ತಿರುವ ಸಂಸ್ಕೃತಿ ಈಗಾಗಲೇ ಜನಪ್ರಿಯವಾಗಿದ್ದ ಸ್ಥಳೀಯ ಭಾಷೆಗಳೊಂದಿಗೆ ಬೆರೆತು ಹೋಯಿತು. ಕೃಷಿಕ 700ರ ಬಾದಾಮಿಯ ಕಪ್ಪೆ ಅರಭಟನ ದಾಖಲೆಯ ತ್ರಿಪದಿ ಸಂದರ್ಶನದಲ್ಲಿ ಕನ್ನಡದ ಮೊದಲ ಕಾವ್ಯದ ತುಣುಕುಗಳನ್ನು ನಾವು ನೋಡಿರುತ್ತೇವೆ. ವಾಸ್ತುಶಿಲ್ಪಶಾಸ್ತ್ರ. ಕಲಾಕ್ಷೇತ್ರದ ಚಾಲುಕ್ಯರ ಕೊಡುಗೆ ವಿಶೇಷ ಉಲ್ಲೇಖಕ್ಕೆ ಅರ್ಹವಾಗಿದೆ. ಚಾಲುಕ್ಯ ಅಥವಾ ವೇಸರ ಕಲಾಶಾಲೆ ನಾಗರ ಮತ್ತು ದ್ರಾವಿಡರಕ್ಕಿಂತ ಭಿನ್ನವಾದ ಶಾಲೆಯಾಗಿದ್ದು ಚಾಲುಕ್ಯರ ಶಾಶ್ವತ ಕೊಡುಗೆಯಾಗಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟಗಳು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರಗಳಾಗಿವೆ. ಐಹೊಳೆ, ಪಟ್ಟದಕಲ್ಲು, ಬಾದಾಮಿಯಲ್ಲಿ ನಾಗರ, ದ್ರಾವಿಡ ಮತ್ತು ವೇಸರ ಶೈಲಿಯ ಸ್ಮಾರಕಗಳನ್ನು ಕೂಡ ನಿರ್ಮಿಸಲಾಗಿದೆ. ಇದು ಭಾರತೀಯ ಕಲಾ ಇತಿಹಾಸದಲ್ಲಿ ಅಪರೂಪದ ವಿದ್ಯಮಾನವಾಗಿದೆ.
ಬಾದಾಮಿ ಚಾಲುಕ್ಯರು ಬನವಾಸಿಯ ಕದಮ ಸಾಮಂತರಾಗಿದ್ದಾಗ ಐಹೊಳೆಯ ಸುಮಾರು 450ರಷ್ಟು ಹಳೆಯರಾದ ಆರಂಭಿಕ ಬಾದಾಮಿಯ ಚಾಲುಕ್ಯ ದೇವಾಲಯಗಳು, ಬಾದಾಮಿಯ ಗುಹಾ ದೇವಾಲಯಗಳು. ಅಂದರೆ ಇಲ್ಲಿ ಬಾದಾಮಿ ಗುಹಾ ದೇವಾಲಯಗಳ ಮುಖ್ಯ ಲಕ್ಷಣಗಳು ನೋಡಿ ಬರೋಣ. ರಾಕ್ ಕಟ್ ಹಾಲ್ಗಳು, ಕಂಬಗಳಿಂದ ಕೂಡಿದ ಜಗಲಿ, ಕಾನೆಗಳ ಸಭಾಂಗಣ, ಗರ್ಭಗುಡಿಯನ್ನು ಬಂಡೆಯ ಆಳಕ್ಕೆ ಕತ್ತರಿಸಲಾಗಿದೆ. ಗುಹಾ ದೇವಾಲಯಗಳ ಹೊರಗಿನ ಜಗಲಿಗಳು ಸರಳವಾಗಿವೆ, ಆದರೆ ಒಳಗಿನ ಸಭಾಂಗಣವು ಶ್ರೀಮಂತ ಮತ್ತು ಸಮೃದ್ಧ ಶಿಲ್ಪಕಲಾ ಸಂಕೇತಗಳನ್ನು ಹೊಂದಿವೆ. ಈ ಗುಹಾ ದೇವಾಲಯಗಳ ಒಂದು ಗಮನಾರ್ಹ ಲಕ್ಷಣವೆಂದರೆ ಪ್ರತಿ ಕಂಬದ ಮೇಲೆ ಸಡಿಲವಾಗಿ ಕೆತ್ತಲಾದ ವಿವಿಧ ಮನರಂಜನಾ ಭಂಗಿಗಳಲ್ಲಿ ಗಣಗಳ ಓಡಾಟ. ಬಾದಾಮಿಯಲ್ಲಿ 4 ಮುಖ್ಯ ಗುಹೆಗಳಿವೆ. ಅವುಗಳೆಂದರೆ ಗುಹೆ 1 ಶಿವ ನಟರಾಜನ ಚಿತ್ರ ಹೊಂದಿರತಕ್ಕಂಥದ್ದು, ಮಹಿಷಾಸುರ ಮರ್ದಿನಿ ಮತ್ತು ಅರ್ಧನಾರೀಶ್ವರ ಕೆತ್ತನೆ. ಗುಹೆ 2 ತ್ರಿವಿಕ್ರಮ ವರಹ ಕೃಷ್ಣನಾಗಿ ವಿಷ್ಣು. ಗುಹೆ 3ರಲ್ಲಿ ನರಸಿಂಹನಾಗಿ ವಿಷ್ಣು, ವರ, ಹರಿಹರ ಮತ್ತು ತ್ರಿವಿಕ್ರಮ. ಗುಹೆ 4ರಲ್ಲಿ ಜೈನ ತೀರ್ಥಂಕರ ಪಾರ್ಶ್ವನಾಥ. ಐಹೊಳೆ ದೇವಾಲಯ ಸಂಕೀರ್ಣಕ್ಕೆ ನಾವು ಬಂದರೆ ಐವಳ್ಳಿ, ಐವಲಾಲ್ ಅಥವಾ ಆರ್ಯಾಪುರ ಎಂಬುದು ಕರೆಯಲ್ಪಡುವ ಐಹೊಳೆ ಕರ್ನಾಟಕದ ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದ ಬೌದ್ಧ, ಹಿಂದೂ ಮತ್ತು ಜೈನ ಸ್ಮಾರಕಗಳ ಐತಿಹಾಸಿಕ ತಾಣವಾಗಿದೆ. ಐಹೊಳೆ ಅಂತಲೂ ಕೂಡ ಕರೀತಾರೆ. ಲಾಡ್ಖಾನ ದೇವಾಲಯ, ದುರ್ಗಾ ದೇವಾಲಯ, ಮೇಗುಡ ದೇವಾಲಯ, ಹುಚ್ಚಮಲ್ಯ ದೇವಾಲಯ ಇತ್ಯಾದಿಗಳು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯನ್ನು ಪ್ರತಿನಿಧಿಸುವ ಐಹೊಳೆಯಲ್ಲಿರುವ ಪ್ರಸಿದ್ಧ ದೇವಾಲಯಗಳಾಗಿವೆ. ಐಹೊಳೆಯನ್ನು ದೇವಾಲಯ ವಾಸ್ತುಶಿಲ್ಪ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಹಿಂದೂ ದೇವಾಲಯಗಳು ಶಿವ, ವಿಷ್ಣು, ದುರ್ಗಾ, ಸೂರ್ಯ ಮತ್ತು ಹಿಂದೂ ದೇವತೆಗಳಿಗೆ ಸಮರ್ಪಿತವಾಗಿವೆ. ಜೈನ ಬಸದಿ ದೇವಾಲಯಗಳು ಮಹಾವೀರ ಪಾರ್ಶ್ವನಾಥ ಜೈನ ಬಸದಿ ದೇವಾಲಯಗಳು ಮಹಾವೀರ ಪಾರ್ಶ್ವನಾಥ ಜೈನ ತೀರ್ಥಂಕರಿಗೆ ಸಮರ್ಪಿತವಾಗಿವೆ. ದುರ್ಗಾ ದೇವಾಲಯದ ಸಂಕೀರ್ಣ. ದುರ್ಗಾ ದೇವಾಲಯದ ಸಂಕೀರ್ಣವು ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಕಲಾ ಗ್ಯಾಲರಿಯನ್ನು ಹೊಂದಿವೆ. ದುರ್ಗಾ ದೇವಾಲಯವು ಐಹೊಳೆ ಸಂದರ್ಶಕರಿಗೆ ಪ್ರಮುಖ ಆಕರ್ಷಣೀಯವಾಗಿದೆ ಮತ್ತು ಅದರ ಅಪ್ಸಿಡಲ್ ವಿನ್ಯಾಸದಲ್ಲಿ ಅಪ್ರತಿಮವಾಗಿದೆ. ದುರ್ಗಾ ದೇವಾಲಯವು ಎತ್ತರದ ಆಕಾರದ ಅಧಿಷ್ಠಾನ ಮತ್ತು ಹಾನಿಗೊಳಗಾದ ಗೋಪುರದ ಮೇಲೆ ನಿಂತಿದೆ. ಇದು ವಕ್ರ ಶಿಖರವನ್ನು ಹೊಂದಿದೆ. ಹಾನಿಗೊಳಗಾದ ಗೋಪುರದ ಅಮಲಕ ಕಿರೀಟವು ನೆಲದ ಮೇಲೆ ಇದೆ. ದುರ್ಗಾ ದೇವಾಲಯ ಸಂಕೀರ್ಣ 7 ಹಿಂದೂ ಸ್ಮಾರಕಗಳನ್ನು ಒಳಗೊಂಡಿದೆ. ದುರ್ಗಾ ದೇವಾಲಯ ಪಕ್ಕದಲ್ಲಿ ಸೂರ್ಯನಾರಾಯಣ ದೇವಾಲಯವಿದ್ದು ಅದರ ಮೇಲೆ ಪಿರಾಮಿಡ್ ಶಿಖರವಿದೆ. ಇದು ಸೂರ್ಯನ ಪ್ರತಿಮೆಯನ್ನು ಹೊಂದಿದೆ. ಪ್ರತಿ ಕೈಯಲ್ಲೂ ಗರ್ಭಗೃಹದಲ್ಲಿ ಕಮಲದ ಹೂವನ್ನು ಹಿಡಿದಿದೆ. ರಥದಲ್ಲಿ ಮತ್ತು ಕೆಳಭಾಗದಲ್ಲಿ 7 ಸಣ್ಣ ಸಣ್ಣ ಕುದುರೆಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿರುವುದನ್ನು ನಾವು ಸ್ಥಳಕ್ಕೆ ಹೋದಾಗ ನೋಡ್ಬೋದಾಗಿದೆ. ಈಗ ವಾಸ್ತುಶಿಲ್ಪದಲ್ಲಿ ಲಾಡ್ಖಾನ್ ದೇವಾಲಯ ಬಗ್ಗೆ ನೋಡ್ಕೊಂಡು ಬರೋಣ. ಇದು ಸುಮಾರು ಕ್ರಿಸ್ತಕ 450ರಿಂದ 6 ಅಥವಾ 8ನೇ ಶತಮಾನ. ಈ ದೇವಾಲಯವನ್ನು ನಿರ್ಮಿಸಿದ ಸುಮಾರು 1000 ವರ್ಷಗಳ ನಂತರದಲ್ಲಿ ಸ್ವಲ್ಪ ಕಾಲ ತಂಗಿದ್ದ ಆದಿಲ್ ಶಾಹಿ ಸುಲ್ತಾನ್ ನೇತೃತ್ವದ ಮುಸ್ಲಿಂ ಕಮಾಂಡರ್ ಹೆಸರನ್ನು ಈ ದೇವಾಲಯಕ್ಕೆ ಇಡಲಾಗಿದೆ. ಹಾಗಾಗಿ ಲಾಡ್ಖಾನ ಅಂತ ಕರೀತಾರೆ. ಈ ದೇವಾಲಯವು 3 ಕೇಂದ್ರೀಕೃತ ಚೌಕಗಳನ್ನು ಹೊಂದಿದ್ದು ಗರ್ಭಗುಡಿಗೆ ಎದುರಾಗಿ ಶಿವಲಿಂಗವನ್ನು ಹೊಂದಿದೆ. ಒಳಗಿನ 3ನೇ ಚೌಕದ ಒಳಗೆ ನಂದಿ ಕುಳಿತಿದ್ದಾನೆ. ಸುತ್ತಲಿನ 2 ಚೌಕಾರದ ಮಂಟಪಗಳು ಸಭಾ ಮಂಟಪ ಅಥವಾ ಸಮುದಾಯ ಭವನವನ್ನು ರಚಿಸುತ್ತದೆ. ಇದು ಭಕ್ತರ ಮತ್ತು ಸಮುದಾಯಕ್ಕೆ ಸಮಾರಂಭಗಳಿಗಾಗಿ ಒಟ್ಟುಗೂಡಲು ಸಾಕಷ್ಟು ಸ್ಥಳವನ್ನು ಒದಗಿಸುತ್ತದೆ. ಲಾಡ್ಖಾನ ದೇವಾಲಯವು ಶೈವ ಧರ್ಮ, ವೈಷ್ಣವ ಧರ್ಮ ಮತ್ತು ಹಿಂದೂ ಧರ್ಮದ ಶಕ್ತಿಸಂ ಸಂಪ್ರದಾಯಗಳ ವಿಗ್ರಹಗಳನ್ನು ಒಳಗೊಂಡಿದೆ. ದೇವಾಲಯದ ಪರಿಹಾರಗಳು ಗಂಗಾ ಮತ್ತು ಯಮುನಾ ಮತ್ತು ಇತರ ದೇವತೆಗಳ ಒಳಗೊಂಡಿವೆ. ಇತರ ಐಹೊಳೆ ಹಿಂದೂ ದೇವಾಲಯಗಳಂತೆ ಈ ದೇವಾಲಯವು ದೈನಂದಿನ ಜೀವನದ ದೃಶ್ಯಗಳನ್ನು ಒಳಗೊಂಡಿದೆ. ಇದರಲ್ಲಿ ಪ್ರೇಮ ಮತ್ತು ಕಾಮ ದೃಶ್ಯಗಳಲ್ಲಿ ಕಾಮ ಪ್ರಚೋದಕ ದಂಪತಿಗಳು ಸೇರಿದ್ದಾರೆ. ಈಗ ರಾವಣ ಪಡಿ ನೋಡ್ಕೊಂಡು ಬರೋಣ. ರಾವಣ ಪಡಿ ಗುಹೆ 6ನೇ ಶತಮಾನದ ಬಂಡೆಯಿಂದ ಕೆತ್ತಲಾದ ಐಹೊಳೆ ಗುಹಾ ದೇವಾಲಯವಾಗಿದ್ದು ಶಿವ ಮತ್ತು ಪಾರ್ವತಿ ಹೊಂದಿದೆ. ರಾವಣನ ಪಡಿ ದುರ್ಗಾ ದೇವಾಲಯ ಸಂಕೀರ್ಣದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ರಾವಣ ಪಡಿ ಗುಹೆಯ ಪ್ರವೇಶ ದ್ವಾರವು ಪ್ರತಿ ಬದಿಯಲ್ಲಿ ನಿಧಿ ಮತ್ತು ಕುಳಿತ ರಕ್ಷಕರನ್ನು ಹೊಂದಿದೆ. ಮೊದಲ ಮಂಟಪದಲ್ಲಿ 6ನೇ ಶತಮಾನ ಕಲಾಕೃತಿ ಇದೆ. ಪಾರ್ವತಿ ಸಪ್ತಮಾತೃಕ, ಅದು ಶಕ್ತಿ ಸಂಪ್ರದಾಯದ 7 ತಾಯಂದಿರಾದ ಗಣೇಶ ಕಾರ್ತಿಕೇಯರೊಂದಿಗೆ ಶಿವ ನೃತ್ಯ ಮಾಡುವುದನ್ನು ತೋರಿಸುತ್ತದೆ. ಮುಖ್ಯ ಮಂಟಪದ ಬಲಭಾಗದಲ್ಲಿ ಹರಿಹರನು ಶೈವ ಮತ್ತು ವೈಷ್ಣವ ಧರ್ಮದ ಮಿಶ್ರಣವನ್ನು ಚಿತ್ರಿಸುತ್ತಾನೆ. ಎಡಭಾಗದಲ್ಲಿ ಶಿವ ಮತ್ತು ಬಲಭಾಗದಲ್ಲಿ ವಿಷ್ಣು ಇದ್ದಾರೆ. ಜೇಮ್ಸ್ ಹಾರ್ಲೆ ಪ್ರಕಾರ ರಾವಣನ ಪಡಿ ಗುಹೆಯು ಐಹೊಳೆ ಪ್ರದೇಶದಲ್ಲಿ ವಿಶಿಷ್ಟವಾಗಿದೆ ಮತ್ತು ಹತ್ತಿರದ ಕಲಾಕೃತಿ ಮತ್ತು ಶೈಲಿಯ ಉತ್ತರ ಮಹಾರಾಷ್ಟ್ರದ ಎಲ್ಲೋರದ ರಾಮೇಶ್ವರ ಗುಹೆಯಲ್ಲಿ ಕಂಡುಬರುತ್ತದೆ. ಪ್ರಿಯಾ ಬ್ರಾಂಕೋಶಿಯ ಪ್ರಕಾರ ರಾವಣ ಪಡಿ ಗುಹೆ
ದಕ್ಕನಿನ ಬಂಡೆ ಕತ್ತರಿಸಿದ ಸಂಪ್ರದಾಯದ ಶೈಲಿ ಮತ್ತು ವಿನ್ಯಾಸವನ್ನು ತಮಿಳುನಾಡಿನೊಂದಿಗೆ ಬೆಸೆಯುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಈಗ ಗಳಗನಾಥ ದೇವಾಲಯಕ್ಕೆ ಹೋಗೋಣ. ಇದು ಐಹೊಳೆ ಮಲಪ್ರಭಾ ನದಿಯ ದಡದಲ್ಲಿರುವ 30ಕ್ಕೂ ಹೆಚ್ಚು ಮಧ್ಯಕಾಲೀನ ಹಿಂದೂ ದೇವಾಲಯಗಳ ಮತ್ತು ಸ್ಮಾರಕಗಳ ದೊಡ್ಡ ಸಮೂಹವಾಗಿದೆ. ಸುಮಾರು 7ನೇ 12ನೇ ಶತಮಾನಗಳ ನಡುವೆ ಇವೆ. ಗಳಗನಾಥ ದೇವಾಲಯ ಆವರಣವು 3 ಮುಖ್ಯ ಉಪಸಮೂಹಗಳನ್ನು ಹೊಂದಿದೆ. ಬಹುತೇಕ ಎಲ್ಲವೂ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಹೊಂದಿಕೆಯಾಗಿದೆ. ಗಳಗನಾಥ ಸಂಕೀರ್ಣದ ಮುಖ್ಯ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ, ಆದರೆ ಅದರ ಮಂಟಪದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ದುರ್ಗಾ ಕಲಾಕೃತಿಗಳು ಅವಿಭಾಜ್ಯವಾಗಿವೆ. ಮುಖ್ಯ ದೇವಾಲಯವು ಆರಂಭಿಕ ಚಾಲುಕ್ಯರ ಕಾಲಕ್ಕೆ ಅಥವಾ 6ನೇ ಶತಮಾನಕ್ಕೆ ಕದಂಬ ನಗರದ ಶೈಲಿಯ ಪಿರಾಮಿಡ್ ಶಿಖರ ಹೊಂದಿದೆ. ಗಳಗನಾಥ ದೇವಾಲಯಗಳ ಸಂಕೀರ್ಣವು ಪುರಾತತ್ವಶಾಸ್ತ್ರಜ್ಞರ 7ನೇ ಶತಮಾನದ ಸಂಪೂರ್ಣ ಜೀವನದ ಗಾತ್ರದ ನಗ್ನ ಲಜ್ಜಗೌರಿಯನ್ನು ಜನ್ಮಭಂಗಿಯಲ್ಲಿ ಮತ್ತು ಕಮಲದ ತಲೆಯೊಂದಿಗೆ ಕಂಡುಕೊಂಡ ಸ್ಥಳವಾಗಿದೆ. ಈಗ ದುರ್ಗಾ ದೇವಾಲಯದ ಬಳಿಯ ASI ಐಹೊಳೆ ವಸ್ತು ಸಂಗ್ರಹಾಲಯದಲ್ಲಿ ಹುಚ್ಚಮಲ್ಲಿ ಗುಡಿ, ಮಲ್ಲಿಕಾರ್ಜುನ ದೇವಸ್ಥಾನ, ರಾಮಲಿಂಗ ದೇವಸ್ಥಾನಗಳು ಐಹೊಳೆಯಲ್ಲಿರುವ ಇತರ ದೇವಾಲಯಗಳಾಗಿವೆ. ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಮತ್ತು ಇತಿಹಾಸಕರೇ ಮತ್ತು ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ. ತಾವು ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಶೇರ್ ಮಾಡ್ಕೊಂಡಿಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತ ಉನ್ನತ ವಿಷಯಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.